ಇವತ್ತಿನಿಂದ 3 ದಿನಗಳ ಕಾಲ ನ್ಯೂಸ್ ಫಸ್ಟ್ ಇವಿ ರೆಡಿ ಎಕ್ಸ್ಪೋ. ಒಂದೇ ಸೂರಿನ ಅಡಿಯಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಿಕ್ ವಾಹನಗಳ ಮಾಹಿತಿ ಟೆಸ್ಟ್ ಡ್ರೈವ್. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಆಯೋಜನೆ. ಲಕ್ಕಿ ಡಿಪ್ನಲ್ಲಿ ಗೆಲ್ಲೋ ಅದೃಷ್ಟಶಾಲಿಗೆ ಬೈಕ್ ಗಿಫ್ಟ್. ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡ. ಸಿದ್ದರಾಮಯ್ಯರನ್ನ ಕರೆಸಿ ನಾಯಕತ್ವದ ಬಗ್ಗೆ ಚರ್ಚಿಸುವಂತೆ ಪಟ್ಟು. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ಮತ್ತೊಂದು ಸುತ್ತಿನ ಒತ್ತಡ ಆರಂಭಿಸಿದ ಡಿಕೆಶಿ. ರಾಜಕಾರಣದಲ್ಲಿ ಯಡಿಯೂರಪ್ಪ 50 ವರ್ಷ ಪೂರೈಕೆ, ಜೊತೆಗೆ ಹುಟ್ಟುಹಬ್ಬ ಎರಡೂ ಒಂದೇ ದಿನ ಆಚರಣೆ. ಸಮಾವೇಶ ನಡೆಸೋದಕ್ಕೆ ಚಿತ್ರದುರ್ಗ, ಬಾಗಲಕೋಟೆ ಮೇಲೆ ಚಿತ್ತ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಬಿಎಸ್ವೈ ನಾಮಜಪ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಆರೋಪಿ ಕಸ್ಟಡಿ ಅಂತ್ಯ. ಇವತ್ತು ಭೈರತಿ ಬಸವರಾಜರನ್ನ ಕೋರ್ಟ್ಗೆ ಹಾಜರುಪಡಿಸಲಿರುವ ಸಿಐಡಿ. ಕೊಲೆಗೂ ತನಗೂ ಸಂಬಂಧ ಇಲ್ಲ ಅಂತಲೇ ಹೇಳಿರುವ ಶಾಸಕ. ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ. ಪ್ರಿಯಕರನ ಸಾಲ ತೀರಿಸಲು ಉಂಡ ಮನೆಗೆ ದ್ರೋಹ ಬಗೆದ ಆಂಟಿ. 3 ತಿಂಗಳಿಂದ ಮನೆಗೆಲಸ ಮಾಡ್ತಾ ಇದ್ದಾಗಲೇ ಪ್ರಮೀಳಾಳಿಂದ ಕಳ್ಳತನ. ಹೆಣ್ಣೂರು ಪೊಲೀಸರ ವಿಚಾರಣೆ ವೇಳೆ ಪ್ರಿಯಕರನಿಗಾಗಿ ಕದ್ದಿರೋದು ಬಯಲು. ಬಾಗಲಕೋಟೆ ಕಲ್ಲು ತೂರಾಟದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. ಮೆರವಣಿಗೆ ವೇಳೆ ಏಕಾಏಕಿ ಕಲ್ಲು ಬಂದು ಬಿತ್ತು. ಘಟನೆಯ ಬಗ್ಗೆ ಗಾಯಾಳು ಪ್ರಕಾಶ್ ಮಾತು. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹ. ಕಲ್ಲು ತೂರಾಟದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ. ಹೆಚ್ಚುವರಿಯಾಗಿ ಪೊಲೀಸ್ ಅಧಿಕಾರಿಗಳ ನಿಯೋಜನೆ. ಸ್ಥಳದಲ್ಲೇ ಠಿಕಾಣಿ ಹೂಡಿದ ಉತ್ತರ ವಲಯ ಐಜಿಪಿ. ಸೈಬರ್ ಕ್ರೈಂ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ವಿಚಾರಣೆ. ಆಡಿಯೋ ಸಂಬಂಧ ತನಿಖಾಧಿಕಾರಿಗಳಿಂದ ಪ್ರಶ್ನೆ. ಸಂಭಾಷಣೆಯಲ್ಲಿರೋ ಮತ್ತೊಬ್ಬ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ. ಬಾಗಲಕೋಟೆಯ ಮುಧೋಳ ರಸ್ತೆಯಲ್ಲಿ ಕಂದಕಕ್ಕೆ ಉರುಳಿದ ಟ್ರ್ಯಾಕ್ಟರ್. ಚಾಲಕನ ನಿಯಂತ್ರಣ ತಪ್ಪಿ ಅವಘಡ. 2 ವರ್ಷದ ಮಗು ಸೇರಿ 4 ಸ್ಥಳದಲ್ಲೇ ಸಾವು. ಬೆಂಗಳೂರಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರನಿಗಾಗಿ ಶೋಧ. ಲಷ್ಕರ್ ಎ ತೊಯ್ಬಾದ ಜುನೈದ್ ಅಹಮದ್ಗಾಗಿ ಎನ್ಐಎ ಹುಡುಕಾಟ. ಭಯೋತ್ಪಾದಕನ ಸುಳಿವು ಕೊಟ್ಟರೆ 5 ಲಕ್ಷ ರೂಪಾಯಿ ಬಹುಮಾನ. ಧಾರವಾಡ, ಹುಬ್ಬಳ್ಳಿಯ ಜೈಲಿನಲ್ಲೂ ಕೈದಿಗಳಿಗೆ ರಾಜಾತಿಥ್ಯ. ಸಬ್ ಜೈಲು, ಸೆಂಟ್ರಲ್ ಜೈಲಿನಲ್ಲಿ ಎಗ್ಗಿಲ್ಲದೆ ಗಾಂಜಾ ಸಪ್ಲೈ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟು ಹೋದ ಬೆನ್ನಲ್ಲೇ ಕರ್ಮಕಾಂಡ ಬಯಲು. ರಾಜ್ಯದಲ್ಲಿ ಮಹಾಯೋಜನೆ ವ್ಯಾಪ್ತಿಯ ಜಮೀನುಗಳಿಗೆ ವಿನ್ಯಾಸ ಅನುಮೋದನೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 95ಕ್ಕೆ ತಿದ್ದುಪಡಿ. ಕೃಷಿ ಉದ್ದೇಶದ ಭೂ ಪರಿವರ್ತನೆಗೆ ಜಿಲ್ಲಾಧಿಕಾರಿಗಳ ಅನುಮತಿ ಅಗತ್ಯವಿಲ್ಲ. ಸರ್ಕಾರದಿಂದ ಮಹತ್ವದ ಆದೇಶ. ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆ ಕೇಳಿದರೆ ಗುತ್ತಿಗೆದಾರನ ಪತ್ನಿಯ ಧಮಕಿ. ಮೈಸೂರಿನ ತಂದ್ರೆಕೊಪ್ಪಲು ಗ್ರಾಮದಲ್ಲಿ ಕಳಪೆ ಡಾಂಬರೀಕರಣ. ಕೊಚ್ಚೆಗುಂಡಿಯಲ್ಲಿ ಬಿದ್ದಿದ್ರಿ, ಇಷ್ಟಾದ್ರೂ ಮಾಡಿದ್ದೇವೆ ಅಂತ ಕಾಂಟ್ರಾಕ್ಟರ್ ಪತ್ನಿ ಆವಾಜ್. ಲವ್ ಮ್ಯಾರೇಜ್ ಮಾಡಿಸೋ ಧಾವಂತದಲ್ಲಿ ರಸ್ತೆ ಅಪಘಾತ. ಓವರ್ ಸ್ಪೀಡ್ನಿಂದ ನಿಯಂತ್ರಣ ತಪ್ಪಿ ಯುವತಿ ಕರೆದೊಯ್ತಾ ಇದ್ದ ಸ್ವಿಫ್ಟ್ ಕಾರು ಪಲ್ಟಿ. ಹಾವೇರಿಯ ಹಿರೇಕೆರೂರು ಠಾಣೆಯಲ್ಲಿ ಪ್ರಕರಣ ದಾಖಲು. ವಿದ್ಯುತ್ ಬಲ್ಬ್ನ ಹೋಲ್ಡರ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇಟ್ಟು ಮತ್ತೋರ್ವ ಅಧಿಕಾರಿ. ಖಾಸಗಿ ವಿಡಿಯೋ ಸೆರೆ. ಬ್ಲಾಕ್ ಮೇಲ್ ಮಾಡಿ ಲಕ್ಷ ಪೀಕಿದ ನಕಲಿ ಪತ್ರಕರ್ತರು. 3 ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು. ವಿದೇಶದಲ್ಲಿ ಮೃತನಾದ ವಿದ್ಯಾರ್ಥಿ ಸಾಕೇತ್ ಸಾವಿನ ಸತ್ಯ ಭೇದಿಸಲು ಪೋಷಕರು ಮುಂದು. ಕ್ಯಾಲಿಫೋರ್ನಿಯಾಗೆ ತೆರಳಿದ ಸಾಕೇತ್ ತಂದೆ ತಾಯಿ. ಮೃತದೇಹ ಭಾರತಕ್ಕೆ ರವಾನೆ ಆಗೋಕೆ ಇನ್ನೂ 1 ವಾರವಾಗೋ ಸಾಧ್ಯತೆ.
ಶೃಂಗೇರಿಯ ರಾಜ್ಯ ಹೆದ್ದಾರಿಯಲ್ಲಿ ಒಂಟಿ ಸಲಗ ರೌಂಡ್ಸ್. ಧಾರ್ಮಿಕ ಪ್ರವಾಸಿ ತಾಣಗಳಿಗೆ ತೆರಳುವ ಪ್ರಯಾಣಿಕರು ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ನಿತ್ರಾಣಗೊಂಡ 70 ವರ್ಷ ವಯಸ್ಸಿನ 110 ಕೆಜಿ ತೂಕದ ಆಮೆಗೆ ಚಿಕಿತ್ಸೆ. ಮರಳಿ ಕಡಲಿಗೆ ಬಿಟ್ಟ ಅರಣ್ಯ ಇಲಾಖೆ ಸಿಬ್ಬಂದಿ. ಕಾರವಾರದ ಠಾಗೋರ್ ಕಡಲ ತೀರಕ್ಕೆ ಸೇರಿಕೊಂಡ ಗ್ರೀನ್ ಟರ್ಟಲ್. ಮೈಸೂರಿನ ಹೊಸರಾಮನಹಳ್ಳಿಯಲ್ಲಿ ದಂಡಮ್ಮ ದೇವಿ ಜಾತ್ರೆ ಸಂಭ್ರಮ. 12 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಬಾಡೂಟದ ಘಮಘಮ. ಅದ್ಧೂರಿಯಾಗಿ ಜರುಗಿದ ದಂಡಮ್ಮ ದೇವಿಯ ಮೆರವಣಿಗೆ. ತನ್ನ ವಿಡಿಯೋ ಗೇಮ್ ಸೆಟ್ ಕಿತ್ಕೊಂಡಿದ್ದಕ್ಕೆ ಮಗನ ಕೋಪ. ತಂದೆಯನ್ನೇ ಗುಂಡು ಹಾರಿಸಿ ಕೊಂದ 11 ವರ್ಷದ ಬಾಲಕ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಆಘಾತಕಾರಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.